ಅಲ್ ರೈಟ್, ಇದು ಬಜೆಟ್ನ ಕತೆ ಆದರೆ ಈ ಕಡೆ ದಾಖಲೆ ಜನಪ್ರಿಯ ಯೋಜನೆಗಳನ್ನು ಘೋಷಿಸದೇ ಇದ್ದರೂ ಒಂದಷ್ಟು ಕೆಲಸ ಮಾಡಿದ್ದಾರೆ. ಸಿ, ಐ ಕಾಂಟ್ ಸೇ ದಿಸ್ ಬಜೆಟ್ ಇಸ್ ಯೂಸ್ಲೆಸ್, ವರ್ತ್ ಟು ಬಿ ಸೆಂಟ್ ಟು ಡಸ್ಟ್ಬಿನ್ ಅಂತ ಹೇಳ್ತಾ ಇಲ್ಲ ಯಾರುವೆ. ಬಟ್ ನಾಳಿನ ಬಗ್ಗೆ ಚಿಂತೆಗಳು ತುಂಬ ಕಡಿಮೆ ಇದೆ, ಡೇಂಜರ್ ಝೋನ್ಗೆ ಹೋಗ್ತಾ ಇದ್ರೆ ಅಂತ ಅನ್ನೋದು ಇದೆ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು, ಆರ್ಥಿಕವಾಗಿ ಡೇಂಜರ್ಸ್ ಕಾಣಿಸ್ತಾ ಇದೆ, ರಾಜಕೀಯವಾಗಿ ಸಾಮಾಜಿಕವಾಗಿ ಓಕೆ. ಅನ್ನಭಾಗ್ಯದ ಜೊತೆಗೆ ಕಿಟ್ ಕೊಡ್ತಾರಂತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 38 ಲಕ್ಷ ರೈತರಿಗೆ 30,000 ಕೋಟಿ ಕೃಷಿ ಸಾಲ ಕೊಡ್ತಾರಂತೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ತರ್ತಾರಂತೆ. ಐ ಡೋಂಟ್ ನೋ ಇದು ಗುಡ್ಡೋ ಬ್ಯಾಡೋ ಹೇಳಕ್ಕೆ ಬರಲ್ಲ. ಡೆಮೋಕ್ರಸಿ ದೃಷ್ಟಿಕೋನದಿಂದ ನೋಡಿದ್ರೆ ಗುಡ್ ಇರ್ಬೋದು, ಆದರೆ ಈಗಿನ ಮಕ್ಕಳು ಅವ್ರು ಬರೆದಾಡೋ ರೀತಿ, ಮಾತೆತ್ತಿದ್ರೆ ಚಾಕು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ. ಮಚ್ಚಿಡ್ಕೊಳ್ಳೋ ಲೆವೆಲ್ಗಳು, ಆಮೇಲೆ ಈ ರಾಜಕಾರಣದ ಇಂಟ್ರೆಸ್ಟ್ಗಳು, ಬರಬಾರದಂಥ ದುರಭ್ಯಾಸಗಳು, ತಂದೆ ತಾಯಿಗಳ ದುಡ್ಡಿನ ಮದ, ಇದೆಲ್ಲ ನೋಡಿದಾಗ ಇದು ಬೇಕಾ ಅನ್ಸತ್ತೆ. ಗೊತ್ತಿಲ್ಲಪ್ಪ, ಇನ್ನೊಂದ್ಸರಿ ಯೋಚನೆ ಮಾಡ್ಕೊಳ್ಳಿ. ರೋಹಿತ್ ವೇಮುಲಾ ಕಾಯ್ದೆ ತರ್ತಾರಂತೆ, ವಿವಿನಲ್ಲಿ ದೌರ್ಜನ್ಯ ತಡೆಯಕ್ಕೆ ತಂದ್ಕೊಳ್ಳಿ. ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಅಂತ ನಾಮಕರಣ ಮಾಡ್ತಾರಂತೆ. ಅಲ್ಲ ಅದೇ ಆ ಪಂಚಾಯಿತಿಗೆ ಹೇಳ್ಬಿಟ್ಟು ಫೋಟೋ ಹಾಕಿಸ್ಬೇಕಲ್ಲ, ಎಲ್ಲಿ ಅಂತ ಗೊತ್ತಲ್ಲ. ಹಾಕಿಸ್ಬೇಕು. ಗುಂಡು ಗಾಂಧಿ ಗ್ರಾಮ ಯೋಜನೆ ಹೆಸರು ಬೇಕಾರೆ. ನಮ್ಮ ಮನೆ ಯೋಜನೆ ಹೇಳಿದ 50,000 ನಿವೇಶನ, ಸರ್ಕಾರಿ ಇಲಾಖೆ ಹುದ್ದೆ ಭರ್ತಿ, ಸಿಲ್ಕ್ ಪಾರ್ಕು, ರಾಮನಗರ, ಶಿಡ್ಲಘಟ್ಟ, ಕೋಲಾರ, ಮೈಸೂರು ಜಯದೇವ ಆಸ್ಪತ್ರೆ ಮೇಲ್ದರ್ಜೆಗೆ, ಫೇರ್ ಎನಫ್. ಉಚಿತ ಮೌಲ್ಯ ಪದವಿ ಪೂರ್ವ ಸವಿತಾ ಸಮಾಜದವ್ರಿಗೆ ಸಲೂನ್ಗೆ 4 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರಂತೆ. ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಹೌದಾ, 4 ಲಕ್ಷ ರೂಪಾಯ? ಅಷ್ಟೊಂದು ದುಡ್ಡು ಬೇಕಾ? ಗೊತ್ತಿಲ್ಲ, ಒಟ್ಟಲ್ಲಿ ಕೊಡ್ತಿದ್ದಾರೆ. ಇಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ. ಕೊಡಿ. ಸರ್, ಒಂದಂತೂ ಅಂದ್ರೆ ಎಲ್ಲ ಒಂದ್ ಕಡೆ ನೀವೇ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂತ ಹೇಳ್ದಂಗೆ ಇದು ದಾಖಲೆ ಬಜೆಟ್, ಆಮೇಲೆ ನನ್ನ ಕಡೆ ಬಜೆಟ್ ಆಗಿರ್ಬೋದು ಅಂದ್ಕೊಂಡಿರ್ಬೋದೇನೋ. ಆದ್ರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರೋರಿಗೆ ಈ ಡೇಂಜರ್ ಝೋನ್ ಗೊತ್ತಿರುತ್ತೆ ಅಲ್ವಾ? ಗೊತ್ತಿದೆ. ಬಟ್ ಆದ್ರೂ ಈ ಅಪವಾದದಿಂದ ನಾನು ದೂರ ಆಗ್ಬೇಕು, ಲಾಸ್ಟ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಆ ಥರದ್ದೇನಾದ್ರು ಇದು ಮಾಡ್ಕೊಂಡು ಇಲ್ಲ ಅವ್ರ ಕೈ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ ಅಂತ ನಾನು ನಿಮ್ಗೆ ಹೇಳ್ತಿರೋದು. ಸಿ, ದೇರ್ ಆರ್ ಮಲ್ಟಿಪಲ್ ರೀಸನ್ಸು. ಒಂದು, ನಾವೇ ಮಾಡ್ಕೊಂಡಿರೋ ಮೂರ್ಖತನಗಳು. ಎರಡನೇದು, ಈ ರೀತಿ ಗ್ಯಾರಂಟಿ ಥರದ ತಂದನ್ನು ತಗಲಾಕೊಂಡು ಕೂತಿದ್ದು ನಾವು, ಸರಿಯಾಗಿ ತಗಲ್ಕೊಂಡಿದ್ದೀವಿ ಅದರೊಳಕ್ಕೆ ನಾವು. ಮೂರನೇದು, ಕೇಂದ್ರ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಸರ್ಕಾರನು ಏನು ಸತ್ಯಹರಿಶ್ಚಂದ್ರ ಮೊಮ್ಮಗಂತರ ಪೋಸ್ಟ್ ಕೊಡಕ್ಕೆ ಬರಲ್ಲ ಇದರಲ್ಲಿ. ಅವರು ಹೇಳ್ತಿದ್ರು, ಹಸು ಚೆನ್ನಾಗಿದ್ದರೆ ಅದಕ್ಕೆ ಇನ್ನೊಂದಷ್ಟು ಮೇವು ಎಲ್ಲ ಹಾಕಿ ಎಲ್ಲ ಮಾಡಿದ್ರೆ ಜಾಸ್ತಿ ಹಾಲು ಕರಿಯತ್ತೆ ಅಂತ. ಬೆಂಗಳೂರು ಹಾಗೆ ತಾನೆ, ಬೆಂಗಳೂರಿಗೂ ಚೆನ್ನಾಗಿ ನೋಡ್ಕೊಂಡ್ರೆ ಬೆಂಗಳೂರು ಕರಿಯತ್ತೆ ಹಾಲನ್ನ. ಸೇಮ್ ಅಲ್ವಾ? ಸೇಮ್ ತಾನೆ. ಕೇಂದ್ರ ಸರ್ಕಾರ ಈಸ್ ವರ್ಚುಯಲಿ ಕಿಲ್ಲಿಂಗ್ ಗುಡ್ ಸ್ಟೇಟ್ಸ್ ಅನ್ನು. ಅದಕ್ಕೆ 1000 ರೀಸನ್ ಅನ್ನ ಆ ಘನತೆ ವೆತ್ತ ಮಹಾತಾಯಿ ಮೇಡಮ್, ತಾಯಿ ಇದೆ, ತಾಯಿ ಶಕ್ತಿ ಸ್ವರೂಪಿ ಅದು. ಕೈ ಹಿಡ್ಕೊಂಡು ಮಾತಾಡ್ಬೇಕು ನೀವು. ಕೈ ಬಿಟ್ರೆ ಅಲ್ಲೇ ಕತ್ತರಿಸ್ಬಿಡ್ತಾರ ಆಮೇಲೆ ಕೈನ ಅವರು. ಇವತ್ತು ಬಿಡ್ಲಿಲ್ಲ, ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಅವರು ಶಕ್ತಿ ಸ್ವರೂಪಿಣಿ. ಅವರು ರಾಜ್ಯದಿಂದ ಹೋಗಿರೋದಕ್ಕೆ ಕೊಟ್ಟಿರೋದು ನಮಗಿಲ್ಲಿ ಎಂಜಿಲ್ ನೆಕ್ಕೊಳಕ್ಕೂ ಸಿಕ್ಕಿಲ್ಲ ನನ್ನ ಕೈಗೆ, ನಾಲಿಗೆಗೆ, ನೆಟ್ಟಿಗೆ. ಇವ್ರ ಯೋಗ್ಯತೆಗೆ BJP ಬೆನ್ನುಮೂಳೆ ಇಲ್ಲದೆ ಇರೋ ಗಿರಾಕಿಗಳು. ಈ ಪಕ್ಷ ಅದು ಹೆಂಗೆ ಒಳಗೆ ಬಂದ್ಬಿಡ್ತೋ ಕರ್ನಾಟಕದ ಒಳಗಡೆ. ನಮಗೆ 44,000 ಕೋಟಿ ಕೋತಾ ಆಗಿದೆ, ಕೊಡ್ಲಿಲ್ಲ ಅಂತ CM. ಕೋತಾ ಲೆಕ್ಕಾಚಾರ ಬೇರೆ. ಡೆವಲ್ಯೂಷನ್ ಅಲ್ಲಿ ದುಡಿತಾ ಇರುವಂತ ರಾಜ್ಯಗಳಿಗೆ ಕೊಡದೆ ಸುಳ್ಳು ಹೇಳ್ಕೊಂಡು ಬುರುಡೆ ಬಿಟ್ಕೊಂಡು ಸೆಂಟ್ ಹಾಕೊಂಡು ಓಡಾಡ್ತಾರಲ್ಲ ಇವ್ರುಗಳು. ಮಾನ ಮರ್ಯಾದೆ ಇದೆಯಾ BJP ಅವ್ರಿಗೆ? ಕೊಟ್ಟಿದ್ದೀರಾ? ಏನು ಕೊಟ್ಟಿದ್ದೀರಿ ನೀವು? ಈಗಲೂ ಬುರುಡೆ ಗಿರಾಕಿಗಳು ಚೊಂಬಿಡ್ಕೊಂಡಿದ್ರು. ಯಾವ್ರೆ ಚೊಂಬಿಡ್ಕೊಂಡಿದ್ದವ್ರು ಇವತ್ತು? ನಿಮ್ಮ ತಲೆಗೆ ಹಾಕ್ಬೇಕಾಗಿತ್ತು ಚೊಂಬನ್ ತೊಗೊಂಡೋಗ್ಬಿಟ್ಟು. ಅರ್ಥ ಆಯ್ತು ಅನ್ಸುತ್ತೆ. ನಾನು ಬಕೆಟಲ್ಲಿ ನೀರು ತಂದು ಸುರಿಬೇಕಿತ್ತು ನಿಮ್ಮ ತಲೆ ಮೇಲೆ. ಅಲ್ಲಿ ನೀವು ಹೇಳಿರೋ ದುಡ್ಡು ಕೊಟ್ಟಿದ್ದೀರೇನ್ರಿ? ಹಾಳಾಗೋಗ್ಲಿ.
ಹೇಳಿರೋದು ಕೊಟ್ಟಿದ್ದೀರಾ ಯೋಗ್ಯತೆಗೆ ನಿಮಗೆ. ಚೊಂಬು ಬೇರೆ ಅಂತೆ, ಚೊಂಬು ಚೊಂಬು ಗಿರಾಕಿಗಳು ನೀವು ಎಲ್ಲಿ ಕೊಟ್ಟಿದ್ದೀರಿ? ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಿ? ಬಡ್ಕೋತಾ ಇದ್ದೀನಿ ಅವತ್ತಿಂದ. ಯಾವನಾರು ಒಬ್ಬ ಹೇಳ್ರಪ್ಪ ಸಾಕು ನನಗೆ, ಏನು ಕೊಟ್ಟಿದ್ದೀರಿ ಅಡಿಷನಲಿ ತೋರಿಸಿ ನನಗೆ ಕರ್ನಾಟಕಕ್ಕೆ. ಏನಿಲ್ಲ. ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಅದು ಕಾರಣ. ಬಿಜೆಪಿ ಒಂದೇ ಕಾರಣನ, ಅದ್ರ ಹಿಂದಿದ್ದ ಸರ್ಕಾರನೂ ಕಾರಣ. ಎಲ್ಲ ಅಧಿಕಾರವನ್ನು ಕೇಂದ್ರ ಸರ್ಕಾರಗಳು ಹಿಡ್ಕೊಳ್ಳೋದು ಪರಿಣಾಮ ಇದಾಗಿರುವಂಥದ್ದು. ಹಾಗಾಗಿ ನಿಧಾನವಾಗಿ ಕರ್ನಾಟಕಕ್ಕೆ ಆಸ್ತಿಯನ್ನು ಸೃಜಿಸುವಂತಹ ಶಕ್ತಿ ನಮ್ಮ ಗಮನಕ್ಕೆ ಬಾರದಂತೆ ಕಡಿಮೆ ಆಗ್ತಾ ಇದೆ. ಟ್ಯಾಕ್ಸ್ ಮೊಬಿಲೈಸೇಷನ್ಸು ಸ್ಟ್ಯಾಗ್ನೆಟ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ನನಗೆ. ಪರ್ಟಿಕ್ಯುಲರ್ಲಿ ಇನ್ GST ಸರಿ ರ್ಯಾಷನಲೈಸೇಷನ್ ಇಂದ ಒಂದು 8 ರಿಂದ 10% ಕಳ್ಕೊಂಡಿದ್ದೀವಿ ಈಗಾಗಲೇ ನಾವು. ಮುಂದೇನಾಗುತ್ತೋ ನನಗೆ ಗೊತ್ತಿಲ್ಲ. ಇನ್ನು ಡೆವಲ್ಯೂಷನ್ನಲ್ಲಿ ತುಂಬ ಕಡಿಮೆ ದುಡ್ಡು ನಮಗೆ ಬರ್ತಾ ಇದೆ. ಉದ್ಧಾರ ಆಗಲಿ ಅಂತ ಬರೀ ಬಿಹಾರಕ್ಕೆ ಕೊಡೋದು, ಉತ್ತರ ಪ್ರದೇಶಕ್ಕೆ ಕೊಡಬೇಕು. ನಾವೆಲ್ಲ ಮಣ್ಣು ತಿನ್ನಬೇಕು. ದುಡ್ದು ಮೋದಿ ಮನೆನ ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ನಾವು ತೊಳಕಂಡು ಬಿದ್ದಿರ್ತೀವಿ ಇಲ್ಲಿ ಜೀತದಾಳಗಳ ಥರ. ಸೌತ್ ಅಲ್ಲಿ ಸಂಪಾದನೆ ಮಾಡ್ಬಿಟ್ಟು ನಾರ್ತ್ ಕೊಟ್ಬಿಟ್ಟು ಅವ್ರು ಎಕ್ಸಾಕ್ಟ್ಲಿ. ಸೌತ್ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಟೆಲ್ ದೆಮ್ ವಿ ಆರ್ ನಾಟ್ ಇಡಿಯಟ್ಸ್ ಅಂತ ಹೇಳಬೇಕು ಅವ್ರಿಗೆ. ನಾರ್ತ್ಗೆ ಯೋಗ್ಯತೆ ಇಲ್ಲ ಅಲ್ಲಿ ದುಡಿಯಕ್ಕವ್ರಗಳಿಗೆ. ಶತ್ರುಗಳು ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ, ಅಪ್ಪಟ ಬಂಗಾರ ನೆಟ್ಟಿಗೆ. ಹಾಗಾಗಿ ಅವರೂ ಕಾರಣ, ಅದಕ್ಕೆ ನಮ್ಮ ಇಂಡಿಸಿಪ್ಲಿನೂ ಕಾರಣ. ಲೈಕ್ ಗ್ಯಾರಂಟಿ. ಎಸ್, ಬಟ್ ಗ್ಯಾರಂಟಿಯಿಂದಾಗಿ ಅಂತ ಹೇಳಬಾರ್ದು. ಹಿಂದೆ ಕೂಡ ಸಾಲ ಮಾಡಿಲ್ವಾ ಗ್ಯಾರಂಟಿ ಇಲ್ಲದೆ ಇದ್ರು ಅಂತ ಹೇಳ್ತಾರೆ ಸರ್. ಹಂಗಾಗಲ್ಲ. ಇನ್ನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಕರ್ನಾಟಕದ ಬಜೆಟ್ 2003 ಅಥವಾ 4 ಲೆವೆಲಲ್ಲಿ ನೋಡಿದ್ರೆ 10,000 ಕೋಟಿ 13,000 ಕೋಟಿ ಲೆವೆಲ್ಸಲ್ಲೆಲ್ಲ ಇದ್ದಂಗಿತ್ತದು. ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಗ್ಯಾರಂಟಿ ದುಡ್ಡನ್ನು ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ನಾನು ಸಾಲದ ರೂಪದಲ್ಲಿ ತಂದು ಕೊಡಬೇಕಾದ ಪರಿಸ್ಥಿತಿ ಸೃಷ್ಟಿ ಮಾಡ್ಕೋಬಾರ್ದಾಗಿತ್ತು. ನಾನು ಸಾಮಾಜಿಕ ನ್ಯಾಯವನ್ನು ತರುವಾಗ ಸಮಾಜದ ನ್ಯಾಯ ಏರ್ಪೇರಾಗಬಾರ್ದು. ಯಾರಿಗೋ ಲಾಭ ಮಾಡಕ್ಕೋಗಿ ಇನ್ಯಾವುದೋ ಸಿಗಾಕೋಬಾರ್ದು ನಾವು ಯಾವತ್ತೂ. ಇದು ಮಾಡಿದ್ದು ಅದೇನೆ, ರಾಜ್ಯವ್ಯಾಪಿ ಓಡಾಡ್ಕೊಳ್ಳಿ ಅಂತ ಮಾಡಿದ್ದು. ಇಟ್ ವಾಸ್ ಅಟ್ಟರ್ಲಿ ರಾಂಗ್. ಈಗಲೂ ಹೇಳ್ತೀನಿ, ಅಟ್ಟರ್ಲಿ ರಾಂಗ್. ಅವತ್ತೇ ತೀರ್ಮಾನ ಮಾಡದೇ ಇದ್ದಿದ್ದು ಯಾರಿಗೂ ಪವರ್ ಕೊಡಬೇಕು ಕರೆಕ್ಟಾಗಿ ನನ್ಗಾಗಲ್ಲ, ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು ಅನ್ನೋದನ್ನ ಅವತ್ತೇ ತೀರ್ಮಾನ ಮಾಡಬೇಕಾಗಿತ್ತು. ಯಾರಿಗೂ ಕೊಡ್ತೀವಿ ಅಕ್ಕಿನ ಕರೆಕ್ಟಾಗಿ ಅಡಿಷನಲ್ ಅನ್ಬೇಕಾರೆ ಅನ್ನೋದನ್ನ ಅವತ್ತೇ ತೀರ್ಮಾನ ಮಾಡಬೇಕಾಗಿತ್ತು. ಯಾರಿಗೆ ಬೇರೆ ಸವಲತ್ತುಗಳು ಹೋಗುತ್ತವೆ ಅನ್ನೋದನ್ನ ಮಾಡಲಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? DK ಶಿವಕುಮಾರ್ ಹತ್ತಿರದಲ್ಲಿದ್ದರು ಟು ಪ್ರೂವ್ ಇಟ್ ಎಸ್ KPCC ಅಧ್ಯಕ್ಷನಾಗಿ ನಾನು ಅಧಿಕಾರಕ್ಕೆ ತಂದೆ ಅಂತ. ಇನ್ಯಾವನು ತಲೆಕೆಟ್ಟವನೊಬ್ಬ, ಕೂದಲಿಲ್ಲದೆ ಇರೋ ಗಿರಾಕಿ ಒಬ್ಬ, ತಲೆನಲ್ಲಿ ಬುರುಡ ಬಿಟ್ಕೊಂಬಂದವನೊಬ್ಬ ಬರ್ದ ಕೂತ್ಕೊಂಡು ಹಾಕಿದ್ರು. ಆಸ್ಕ್ಡ್ ದಿಸ್ ಕ್ವಶನ್ ಟು ದಿ ಚೀಫ್ ಮಿನಿಸ್ಟರ್ ಡ್ಯೂರಿಂಗ್ ಕ್ಯಾಂಪೇನಲ್ಲಿ. ಆಗತ್ತಾ ಅಂದೆ, ಏನೋ ಗೊತ್ತಿಲ್ಲ, ಆಗತ್ತೆ ಅಂತಂದ್ಬಿಟ್ರು. ಗೊತ್ತಿಲ್ಲ ಅಂದ್ರೆ ಒತ್ತಡ. ಹಾಂ, ಅವ್ರಿಗೆ ಗೊತ್ತಿಲ್ಲ ಅದು. ಈಗ ಅನುಭವಿಸಿ. ಕೆಲವರು ಎಷ್ಟು ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಓಡಿಸ್ತೀನಿ. ಎಲೆಕ್ಷನ್ ಜೊತೆಗಾರು ಇಂಪ್ಲಿಮೆಂಟ್ ಮಾಡಬಹುದಿತ್ತಲ್ಲ ಸರ್? ಇಂಪ್ಲಿಮೆಂಟ್ ಧೈರ್ಯ ಬೇಕಲ್ಲ. ನೆಕ್ಸ್ಟ್ ಎಲೆಕ್ಷನ್ ಇದೆಯಲ್ಲ, ಇದೇ ಇಂಡಿಯಾ ಪ್ರಾಬ್ಲಮ್ಮು. ಕೊಟ್ಟ ಮೇಲೆ ಕಿತ್ಕೊಳ್ಳೋದಕ್ಕಾಗಲ್ಲ, ಭಾಳ ಕಷ್ಟ. ಕಿತ್ಕೊಂಡು ಸತ್ಯಹರಿಶ್ಚಂದ್ರ ಮೊಮ್ಮಗನ್ ಥರ ಆಡಕ್ಕೆ ತಾಕತ್ತಿರೋದು ಮೋದಿ ಒಬ್ಬರಿಗೇನೆ. ನಾನಂತೂ ಬರೀಕಿಲ್ಲಪ್ಪ. ಹಂಗಾರೆ ನೀನ್ ಬರೀಕಿಲ್ವಾ? ಮೀಟ್ರ್ ಇಲ್ಲ ನಿಂದೇನಪ್ಪ? ಕ್ವಾರ್ಟರ್ ಕೊಟ್ಟೆ ಮೀಟ್ರ್ ಇಡೋಣ. ಕೊಟ್ಟಿದ್ದನ್ನು ಕಿತ್ಕೊಂಡು ಗ್ಯಾಸ್ ಕಿತ್ಕೊಂಡಿದ್ದಾರೆ. ಒಬ್ಬರು ಮಾತಾಡ್ತಿಲ್ಲ. ಗ್ಯಾಸ್ ಸಬ್ಸಿಡಿ ಇಸ್ ಗಾನ್. ಇದು DBT ಮಾಡ್ತೀವಿ, ನಿಮ್ಮ ಅಕೌಂಟ್ಗೆ ಕೊಡ್ತೀವಿ ಅಂತ ನಮ್ಮ ಸಿಬ್ಬಂದಿ ವರ್ಗ ಜೊತೆನಾ